ಏನಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಜಾಲಿ ಜಾಲಿ ಎಲ್ಲ ಜಾಲಿ, ನಾವು ಜಾಲಿ, ನೀವು ಜಾಲಿ, ವಿಜಯ್ ಸಾರು ಜಾಲಿ, ಎಲ್ಲರೂ ಜಾಲಿ. ಈ ವರ್ಷಾರಂಭ ತುಂಬ ಚೆನ್ನಾಗಾಯ್ತು ನಮಗೆ. ಯಾಕೆಂದರೆ ಅದು ಭೀಮದಿಂದ ಶುರುವಾಯಿತು, ಸಕ್ಸಸ್ ಮುಖಾಂತರ ಶುರುವಾಯಿತು, ಇಂಡಸ್ಟ್ರಿ ಸೊರಗಿತ್ತು. ಆ ಟೈಮಲ್ಲಿ 2 ಸಿನಿಮಾಗಳು ಮತ್ತೆ ವಾಪಸ್ ಕಮ್ಬ್ಯಾಕ್ ಮಾಡ್ತು ಕನ್ನಡ ಇಂಡಸ್ಟ್ರಿನ. ಮೊದಲನೇದು ಭೀಮ, ಎರಡನೇದು ಕೃಷ್ಣಂ ಪ್ರಣಯ ಸಖಿ, ಅದಾದ್ಮೇಲೆ ಬಗೀರ, ಈಗ ಭೈರತಿ ರಣಗಲ್. ಈ 4 ಸಿನಿಮಾಗಳು ಮತ್ತೆ ಮಳೆ ಬಂದಂಗೆ ಬಂದು ಚೈತನ್ಯ ತಂದಿದೆ, ಭೂಮಿ ಫಲವತ್ತಾಗಿದೆ. ಈ ಕನ್ನಡ ಸಿನಿಮಾಗಳು ಇದೇ ರೀತಿ ಯಾರದೇ ಸಿನಿಮಾಗಳು ಗೆಲ್ಲಿ, ನಾನು ಎಲ್ಲರ ಸಿನಿಮಾ ಹೆಸರು ಹೇಳ್ತಾ ಇದ್ದೀನಿ, ಎಲ್ಲರ ಸಿನಿಮಾಗಳ ಹೆಸರು ಹೇಳ್ತಾ ಇದ್ದೀನಿ, ಹಾಗೆ ಎಲ್ಲರ ಸಿನಿಮಾಗಳು ಗೆಲ್ಲಬೇಕು. ಆ್ಯಂಡ್ ಇವತ್ತು ಜೀಬ್ರಾ ಮುಖಾಂತರ ನಾವು ವೇದಿಕೆ ಮೇಲೆ ನಿಂತಿದ್ದೀವಿ. ಸತ್ಯದೇವ್ ಅವರ ಇನ್ನೋಸೆನ್ಸು, ಅವರ ಸ್ಮೈಲು ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಹುಶಃ ಕನ್ನಡದಲ್ಲಿ ಮನೆ ಮಾತಾಗಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗಲಿ ಸರ್. ಆ್ಯಂಡ್ ಪ್ರೊಡ್ಯೂಸರ್ಗೂ ಒಳ್ಳೇದಾಗಲಿ. ಬಿಕಾಸ್ ನಾವೆಲ್ಲರೂ ಆ ಥರ ಕನ್ಸು ಕಾಣ್ತಾರವ್ರೆ. ಯಾಕೆಂದರೆ ನಮ್ಮ ಸಿನಿಮಾನು ಬೇರೆ ಭಾಷೆನಲ್ಲಿ ಬಿಡುಗಡೆ ಆಗಲಿ, ನಮ್ಮ ಸಿನಿಮಾನು ಎಲ್ಲ ಆಂಧ್ರದಲ್ಲಿ, ನಮ್ಮ ಸಿನಿಮಾನು ಎಲ್ಲ ತಮಿಳ್ನಾಡಲ್ಲಿ, ನಮ್ಮ ಸಿನಿಮಾನು ಎಲ್ಲ ಬಾಂಬೆನಲ್ಲಿ ಗೆಲ್ಲಿ ಅಂತ ಕನ್ಸು ಕಾಣ್ತಾ ಇರೋರೆ. ಎಲ್ಲ ಆ್ಯಕ್ಟರ್ಗಳಿಗೂ ಆ ಕನಸು ಇದ್ದೇ ಇರುತ್ತೆ, ನಮ್ಮ ಸಿನಿಮಾನು ಎಲ್ಲ ಕಡೆ ಬಿಡುಗಡೆ ಆಗಬೇಕು ಅಂತ. ಹಾಗೆ ಧನು ಜರ್ನಿ ಇದೆಯಲ್ಲ, ಫೆಂಟಾಸ್ಟಿಕ್ ಜರ್ನಿ ಅವನ ಜರ್ನಿ. ನಾನು ಒಂದನ್ನು ಕಾನ್ಸಂಟ್ರೇಟ್ ಮಾಡ್ತೀನಿ, ಒಂದು ಸಿನಿಮಾ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಇನ್ನೊಂದನ್ನು ಕಾನ್ಸಂಟ್ರೇಟ್ ಮಾಡಲ್ಲ. ಬಟ್ ಧನು ಹಂಗಲ್ಲ, ಅವ್ನು ಒಂದು ಸಿನಿಮಾ ಮಾಡ್ತಾರೆ 16 ಕಡೆ ಕೈ ಹಾಕಿರ್ತಾನೆ. ಎಲ್ಲೋ ತೆಲುಗುನಲ್ಲಿ ಮಾಡ್ತಾ ಇರ್ತಾನೆ, ತಮಿಳಲ್ಲಿ ಮಾಡ್ತಾ ಇರ್ತಾನೆ, ಇನ್ನೊಂದು ಕಡೆ ಮಾಡ್ತಾ ಇರ್ತಾನೆ. ಅಂದರೆ ಅಷ್ಟು ಎನರ್ಜಿ ಇದೆ ಅವನಿಗೆ. ನನ್ನ ಕಂಪ್ಯಾರಿಸನ್ ಯಾವಾಗಲೂ ಹೆಂಗೆ ಅನಿಸ್ತದೆ ಅಂದರೆ, ಅವ್ನು ನೋಡಿದ ಅವ್ನ ಸ್ಪೀಡು, ಅವ್ನ ಸ್ಟೈಲು, ಅವ್ನು ಹೋಗೋ ವೇಗ ನೋಡಿದ್ರೆ ಆ್ಯಕ್ಚುಲಿ ಯಾವಾಗಲೂ ಅನಿಸ್ತಂದ್ರೆ ಶಂಕರ್ನಾಗ ಅವ್ರು ನೋಡಿದಂಗೆ ಅನಿಸ್ತಾ ಇರ್ತ ನನಗೆ. ಇಲ್ಲ ಖಂಡಿತವಾಗ್ಲೂ, ಯಾಕೆ ಒಬ್ಬ ಮನುಷ್ಯ ಎಲ್ಲವನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ, ಎಲ್ಲ ಕಡೆ ಕಾಲಿಡೋದು ತುಂಬ ಕಷ್ಟ. ಹಾಗೆ ಅವ್ನ ಸ್ಪೀಡಲ್ಲಿ ಇದ್ದಾನೆ, ಅವ್ನ ಸ್ಪೀಡು ಅದೇ ರೀತಿ ಎತ್ತರಕ್ಕೆ ಹೋಗಲಿ, ಅವ್ನ ಸಿನಿಮಾನು ಜೀಬ್ರಾ ಅದೇ ಲೆವೆಲ್ಗೆ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಧನು, ನೀನು ಒಳ್ಳೆ ಗೆಳೆಯ ಅಷ್ಟೇ ಅಲ್ಲ, ನನಗೆ ಮಾತ್ರ ಅಲ್ಲ, ನೀನು ಎಲ್ಲ ಕಡೆ ಎಲ್ರಿಗೂ ಒಳ್ಳೆ ಗೆಳೆಯನೇ. ನಿನಗೆ ಒಳ್ಳೇದಾಗುತ್ತೆ, ಈಗ ಒಳ್ಳೇದಾಗಿದೆ. ನಾನು ಹಾರೈಸ್ತೀನಿ ಸದಾಕಾಲ. ನೀನು ನನ್ನ ಒಳ್ಳೆ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಆಲ್ವೇಸ್, ಯಾವಾಗ್ಲೂ. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಅಮೃತ, ನಮ್ಮಂಗೆ ಬಡ ಕುಟುಂಬದಿಂದ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಸಣ್ಣ ಸಣ್ಣ ಕನಸುಗಳನ್ನ ಕಟ್ಕೊಂಡು ನಾನು ದೊಡ್ಡ ಹೀರೋಯಿನ್ ಆಗಿ ಬೆಳಿಬೇಕು ಅಂತ ಆಸೆ ಪಟ್ಕೊಂಡಿರೋ ಹುಡುಗಿ ನೀವು. ನಿಮಗೂ ಒಳ್ಳೇದಾಗಬೇಕು, ನಿಮಗೂ ಹಾರೈಸ್ತೀನಿ. ಹಾಗೆ ನಮ್ಮ ಎಲ್ಲ ಗೆಳೆಯರು ಇವತ್ತಿದ್ದೀವಿ ಜೊತೆಗೆ. ನವೀನ್ ಆಗ್ಬೋದು, ಸಪ್ತಮಿ ಆಗ್ಬೋದು, ಅಫ್ಕೋರ್ಸ್ ಎಲ್ಲರನ್ನು ನೋಡಿದ್ರೆ ಅವರೆಲ್ಲರೂ ಎನರ್ಜಿ ನಮಗೆ. ನಮ್ಮ ನಾಗು, ಪೂರ್ಣ, ಶಶಾಂಕ್, ಎಲ್ಲರೂ ಒಂಥರ ನಮ್ಮ ಇಡೀ ಜೀವನಕ್ಕೆ ಒಂಥರ ಎನರ್ಜಿ ಕೊಡುವಂಥ ಸ್ನೇಹಿತರು, ಸದಾಕಾಲ ಜೊತೆಗಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಫ್ಕೋರ್ಸ್ ವಿಜಯ್ ಸರ್ ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್ನೇ. ಯಾಕಂದರೆ ಒಂದೇ ಒಂದು ಶಾರ್ಟ್ ನನಗೆ ಇನ್ನೂ ನೆನಪಿದೆ. ನಾನು ಅವ್ರಿಗೆ ಒಂದಿಷ್ಟುದ್ದ ಲೆಟ್ರ್ ಬರೆದಿದ್ದೆ. ಅವಾಗ ನಾನು ಇನ್ನೂ ಸಿನಿಮಾದಲ್ಲಿ ಬಹುಶಃ ಮಾಡ್ತಾಯಿದ್ದೆ, ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ ಅಂತ ಅನಿಸುತ್ತೆ. ನಾನು ವಿನಾಯಕ ಥಿಯೇಟ್ರು ಶಿವಾಜಿನಗರದಲ್ಲಿ ವಿಜಯ್ ಸರ್ದು ದುನಿಯಾ ಸಿನಿಮಾ ನೋಡಿದ್ದು ನಾನು. ಯಾರೋ ಕಪ್ಪಗಿರೋ ಮನುಷ್ಯನು ಹೀರೋ ಆಗ್ಬೋದು, ಯಾರೋ ಸಾಧಾರಣವಾದ ಒಬ್ಬ ಮನುಷ್ಯನು ಹೀರೋ ಆಗ್ಬೋದು. ನಾವೆಲ್ಲ ಬರ್ಬೋದು ಕಂಡ್ರೆ, ನಾವೆಲ್ಲ ಹೀರೋ ಆಗಬೇಕು ಅಂತ ಕನಸು ತೋರಿಸಿದ್ದೆ, ದಾರಿ ತೋರಿಸಿದ್ದೆ ನೀವು. ಆ ಹಾದಿನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಲ್ಲೊಂದು ಶಾರ್ಟ್ ಇದೆ, ನನಗಿನ್ನ ಚೆನ್ನಾಗಿ ನೆನಪಿದೆ, ಕಣ್ಣು ಕಟ್ತಂಗಿದೆ. ಎಷ್ಟು ಧೈರ್ಯ, ಎಷ್ಟು ಗುಂಡಿಗೆ ಇದ್ರೆ ಒಬ್ಬ ಮನುಷ್ಯ ಆ ಶಾರ್ಟಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಅದು ನಿಮ್ಮ ಡಬ್ಬಲ್ ಗುಂಡು ಯಾವಾಗಲೂ ಇದೆ. ಅದು ನಾವು ನೋಡಿದ್ದೀವಿ ಕಣ್ಣಾರೆ. ಒಂದು ಶಾರ್ಟ್ ಇದೆ, ಬಂಡೆ ಸಿಡಿಯುತ್ತೆ ಹಿಂದ್ಗಡೆ, ಇವ್ರು ಬ್ಯಾಗ್ ಹಾಕೊಂಡು ಬರ್ತಾ ಇರ್ತಾರೆ, ಮುಂದ್ಗಡೆ ಹಿಂಗೆ ಬ್ಯಾಗಲ್ಲ ಸಾರಿ ನಡ್ಕೊಂಡು ಬರ್ತಾ ಇರ್ತಾರೆ ಹಿಂಗೆ. ಆ ಬಂಡೆ ಸೆಡ್ದಿರೋದು ರಿಯಲ್ CG ಅಲ್ಲ ಅವತ್ತಿಗೆ. ಇವತ್ತಿಗೆ CG ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಶಾರ್ಟ್ನು. ಆ ಬಂಡೆ ಸಿಡಿದು ಚೂರುಗಳೆಲ್ಲ ಕ್ಯಾಮ್ರಾಗೆ ಬರ್ತಾ ಇದೆ. ಹಂಗೆ ಬರ್ತಾ ಇದ್ರು ಕಣ್ಣು ಒಂದ್ಸಲ ಬ್ಲಿಂಕ್ ಆಗ್ತಾನೆ. ಮನುಷ್ಯ ಧೈರ್ಯವಾಗಿ ಹಿಂಗೆ ನಡ್ಕೊಂಡು ಬರೋದೈತೆ ಗೊತ್ತಾ. ಆ ಹಸಿವು ಬಹುಶಃ ನಾನು ಯಾರ ಕಣ್ಣಲ್ಲೂ ನೋಡಿಲ್ಲ. ಬಹುಶಃ ಅದು ಬಡವ್ರಿಗೆ ಮಾತ್ರ ಕಾಣಿಸೋ ಹಸಿವು ಅದು. ಅಂದರೆ ಏನೇ ಆದರೂ ಗೆಲ್ತೀವಿ ನಾವು, ಏನೇ ಆದರೂ ನಿಲ್ತೀವಿ ನಾವು ಅನ್ನೋ ಹಸಿವಿದೆಯಲ್ಲ, ಆ ಹಸುವೆ ಧನಂಜಯ ಆಗ್ಬೋದು, ನಾನು ಆಗ್ಬೋದು, ಅಮೃತ ಆಗ್ಬೋದು, ಅಥವಾ ನವೀನ್ ಆಗ್ಬೋದು, ಸಪ್ತಮಿ, ನಾಗು, ಪೂರ್ಣ, ಈ ಹಸುವೆ ನಾವೆಲ್ಲರೂ ಅದರ ಚೂರುಗಳು. ಕೆಂಪು ಸೂರ್ಯನ ಕುಡಿಗಳು ನಾವು, ಕೆಂಪು ಸೂರ್ಯನ ಕಿಡಿಗಳು ನಾವು ನಿಂತರೆ ಸಿಡಿತೀವಿ. ನಾವು ಯಾವತ್ತೂ ಮಲಗಲ್ಲ. 100% ಇದೊಂದು ಒಳ್ಳೆ ವೇದಿಕೆ. ಸತ್ಯದೇವ ಆಗ್ಬೋದು, ನಮ್ಮೆಲ್ರಿಗೂ ಇವತ್ತು ಸೇರ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ. ಜೀಬ್ರಾ ಮುಖಾಂತರ ಜೀಬ್ರಾ ಗೆಲ್ಲಿ 100 ಕೋಟಿ ಮಾಡಲಿ, ಪ್ಯಾನ್ ಇಂಡಿಯಾ ಆಗಲಿ. ಅವತ್ತು 40 ಲಕ್ಷದಲ್ಲಿ ಸಿನಿಮಾ ಮಾಡಿ ಹೈದರಾಬಾದ್, ಬೆಂಗಳೂರು, ಚೆನ್ನೈ, ಕೇರಳದ ಮೂಲೆ, ವಿಶ್ವದ ಮೂಲೆಗಳಲ್ಲಿ ಲೂಸಿಯಾ ರಿಲೀಸ್ ಮಾಡಿದ್ವಿ. ಸಿನಿಮಾ ಬೇರೆ ಭಾಷೆಗೆ ಹೋಗೋದಕ್ಕೆ ಅಥವಾ ಬೇರೆ ರಾಜ್ಯದಲ್ಲಿ ರಿಲೀಸ್ ಆಗೋದಕ್ಕೆ ಎಷ್ಟು ಕೋಟಿ ಹಾಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಂಥ ಕಂಟೆಂಟ್ ಮಾಡಿದೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ ಕಂಟೆಂಟ್ ಇದಾಗಲಿ ಅಂತ ನಾನು ಹಾರೈಸ್ತೀನಿ. ಜೀಬ್ರಾ ಗೆಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕೊಳ್ಳೋದಾಗಿ ಥ್ಯಾಂಕ್ ಯು.